ಸಿಎಂ ಬದಲಾವಣೆಯಾದ್ರೆ ದಲಿತರು ಸಿಎಂ ಆಗಲಿ, ದಲಿತರಿಗೆ ಕೊಡದಿದ್ರೆ ಸಿದ್ದರಾಮಯ್ಯರೇ ಮುಂದುವರಿಲಿ. ದಲಿತ ಮಹಾಸಭಾ ಉಪಾಧ್ಯಕ್ಷ ವೆಂಕಟರಮಣ ಸ್ವಾಮಿ ಆಗ್ರಹಿಸಿದ್ದಾರೆ. ದಲಿತರಲ್ಲಿ ಜಿ ಪರಮೇಶ್ವರ್ ಸಿಎಂ ಆದ್ರೆ ಇನ್ನೂ ಒಳ್ಳೆಯದು. ಒಳ ಮೀಸಲಾತಿ ಅನುಷ್ಠಾನಕ್ಕೆ ಪರಮೇಶ್ವರ್ ಸಿಎಂ ಆಗಬೇಕು. ದಲಿತ ಮಹಾಸಭಾ ಉಪಾಧ್ಯಕ್ಷ ವೆಂಕಟರಮಣ ಸ್ವಾಮಿ ಮಾತಾಡಿದ್ದಾರೆ. ಮುಖ್ಯಮಂತ್ರಿ ಬದಲಾವಣೆ ವಿಚಾರದಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಆಗಲಿ ಆದರೆ ಸನ್ಮಾನ್ಯ ಜಿ ಪರಮೇಶ್ವರರು ಮುಖ್ಯಮಂತ್ರಿ ಆಗಲೇಬೇಕು. ಉಳಿಯದಾದರೆ ಸಿದ್ದರಾಮಯ್ಯನವರೇ ಉಳಿಯದಾದರೆ ಸಿದ್ದರಾಮಯ್ಯನವರು ಉಳಿಬೇಕು. ಬದಲಾವಣೆ ಆದರೆ ಜಿ ಪರಮೇಶ್ವರ ಅವರೇ ಆಗಬೇಕು. ಯಾಕಂದರೆ 2 ಸರಿ ಕಾಂಗ್ರೆಸ್ ಅಧ್ಯಕ್ಷ ಆಗಿದ್ದು, ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ಆಗಿದ್ದು, 2 ಸಾರಿ ಕಾಂಗ್ರೆಸ್ ಬರೋದಕ್ಕೆ ಅವರು ಕಾರಣಕರ್ತರಾಗಿದ್ದು. ನಾಳೆ ಸಿದ್ದರಾಮಯ್ಯ ರಾಜೀನಾಮೆ ಕುರುಬ ಸಮುದಾಯ ಆಕ್ರೋಶ ಹೊರಹಾಕ್ತಾ ಇದೆ. ನಮ್ಮ ಸಮಾಜದ 70% ಕಾಂಗ್ರೆಸ್ ಪರವಾಗಿ ಇದ್ದೀವಿ. ಕಾಂಗ್ರೆಸ್ ಹೈಕಮಾಂಡ್ಗೆ ನೇರ ಎಚ್ಚರಿಕೆ ನೀಡಿದ್ದಾರೆ ರಾಮಚಂದ್ರಪ್ಪ. ಯಾವುದೇ ಹಗರಣ ಮಾಡದ ನಾಯಕ ಅಂದ್ರೆ ಅದು ಸಿದ್ದರಾಮಯ್ಯ. ರಾಜೀನಾಮೆ ಕೇಳಿದ್ದು ನಿಜವಾದ್ರೆ ನೇರ ಎಚ್ಚರಿಕೆ ಕೊಡ್ತೀವಿ, ಮುಂದಿನ ದಿನಗಳಲ್ಲಿ ನಾವು ಏನು ಅಂತ ತೋರಿಸ್ತೀವಿ ಎಂದಿದ್ದಾರೆ. ನಮಗ್ ಬಂದಿರೋ ಮಾಹಿತಿಗಳ ಪ್ರಕಾರ ಅವರ ರಾಜೀನಾಮೆ ಕೇಳಿದಾರಂತೆ ಕಾಂಗ್ರೆಸ್ ಪಕ್ಷದಿಂದ. ಕಾಂಗ್ರೆಸ್ ಹೈಕಮಾಂಡ್ ಅವ್ರು ರಾಜೀನಾಮೆ ಕೊಡಬೇಕು ಅಂತ ಕೇಳಿದಾರಂತೆ. ಅದನ್ನ ತೀರ್ಮಾನ ಮಾಡೋದಕ್ಕೆ ಮುಖ್ಯಮಂತ್ರಿಗಳು ಅವರ ಸಚಿವ ಸಂಪುಟದ ಸದಸ್ಯರ ಜೊತೆಗೆ ಸಮಾಲೋಚನೆಯಲ್ಲಿ ಇರೋದ್ರಿಂದ ನಾವು ಅವ್ರನ್ನ ಕಾಣೋದಕ್ಕಾಗ್ತಾ ಇಲ್ಲ. ಇದೇನಾದ್ರೂ ನಿಜ ಆಗಿದ್ದಲ್ಲಿ ನಮ್ಮ ಈ ಸಮಾಜದಿಂದ ಏನು 100ಕ್ಕೆ 70 ಭಾಗದಷ್ಟು ಕಾಂಗ್ರೆಸ್ ಪಕ್ಷದಲ್ಲಿ ನಾವು ಗುರುಸ್ಕೊಂಡಿದೀವಿ. ಆ 100ಕ್ಕೆ 70% ಇರೋದು 0ಗೆ ಬರೋದಂದ್ರೂ ಕೂಡ ಸುಳ್ಳಲ್ಲ ಅಂತ ಅನ್ನೋದನ್ನ ಆಶ್ಚರ್ಯ ಪಡಬೇಕಾಗಿಲ್ಲ. ಅದನ್ನ ಯಾವ ರೀತಿ ಎದುರಿಸ್ತಾರೆ ಅಂತ ಅನ್ನೋದನ್ನ ಮುಂದಿನ ದಿನಗಳಲ್ಲಿ ನಾವು ಮಾಡಿ ತೋರಿಸ್ತೀವಿ. ಯಾವುದೇ ಕಾರಣಕ್ಕೂ ಯಾವುದೇ ಒಂದು ಹಗರಣಗಳಿಲ್ಲದೆ ಒಬ್ಬ ಮುತ್ಸದಿ ರಾಜಕಾರಣಿಯಾದಂತಹ ಸಿದ್ದರಾಮಯ್ಯನವ್ರನ್ನ ಬದಲಾವಣೆ ಮಾಡೋದಾದರೆ ನಮ್ಮ ಸಮಾಜದಿಂದ ಯಾವುದೇ ರೀತಿಯ ನಾವು ಸುಮ್ಮನೆ ಕೂತ್ಕೊಳ್ಳೋದಕ್ಕಾಗಲ್ಲ. ಮುಂದಿನ ಸಿಎಂ ರಾಜೀನಾಮೆ ನಿರ್ಧಾರದ ಬೆನ್ನಲ್ಲೇ ಒಕ್ಕಲಿಗ ಮುಖಂಡರು ಅಲರ್ಟ್ ಆಗಿದ್ದಾರೆ. ಒಕ್ಕಲಿಗ ನಾಯಕ ಡಿಕೆಶಿಗೆ ಸಿಎಂ ಪಟ್ಟ ಕಟ್ಟುವಂತೆ ಒತ್ತಾಯಿಸಿ ಸಭೆ ನಡೆಸಿದ್ದಾರೆ. ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರೋದಕ್ಕೆ ಕಾರಣವೇ ಡಿಕೆಶಿ ಸಿಎಂ ಆಗೋದಕ್ಕೆ ಸಮರ್ಥರಿದ್ದಾರೆ. ಅವರಿಗೆ ಪಟ್ಟ ಕಟ್ಟಿ. ಡಿಕೆಶಿಗೆ ಅನ್ಯಾಯವಾದ್ರೆ ರಾಜ್ಯಾದ್ಯಂತ ಉಗ್ರ ಹೋರಾಟ ಮಾಡ್ತೀವಿ ಎಂದಿದ್ದಾರೆ. ಅದನ್ನ ನಾವು ರಾಜ್ಯ ಒಕ್ಕಲಿಗ ಸಂಘ ಆಗಲಿ ಜನಾಂಗ ಆಗಲಿ ಅದು ರಾಜಕೀಯದಲ್ಲಿ ನಾವೇನು ಖುಷಿ ಪಡ್ತೀರಿ, ನಮ್ಮವರೊಬ್ಬರು ಮುಖ್ಯಮಂತ್ರಿಗಳಾದರು ಅಂತೇಳಿ ಸಂತೋಷ ಪಡ್ತೀರಿ. ಆಗುವಂಥ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಒಕ್ಕಲಿಗರು ಆಗಬೇಕು ಅನ್ನೋ ಉದ್ದೇಶಕ್ಕೆ ಕಾಂಗ್ರೆಸ್ ಸರ್ಕಾರಕ್ಕೆ ನಮ್ಮ ಎಲ್ಲ ಜನಾಂಗದವರು ಮತ ಚಲಾಯಿಸಿ ಇವತ್ತು ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಬರೋ ರೀತಿಯಲ್ಲಿ ಆಗಿದ್ದು. ಅದರಲ್ಲೂ ಕೂಡ ನಮ್ಮ ಡಿ ಕೆ ಶಿವಕುಮಾರ್ ಅವರು ಅವರಿಗೆ ಎಲ್ಲ ಅರ್ಹತೆ ಇದೆ. ಅವ್ರಿಗೆ ಯಾಕೆ ಆಗಬಾರ್ದು? ಅವರು ಏನು ಪಕ್ಷಕ್ಕೋಸ್ಕರ ದುಡ್ದಿಲ್ವೇ? ನ್ಯಾಯವಾಗಿಲ್ವೇ? ಎಲ್ಲ ಏನು ಅವರಿಗೆ ಯಾವ ಶಕ್ತಿ ಕಡಿಮೆ ಇದೆ? ಎಲ್ಲ ಶಕ್ತಿ ಇದೆ. ಅವರು ಕೂಡ ಅವರಿಂದ ಸರ್ಕಾರ ಬಂದಿದೆ ಅಂತ ಹೇಳಿದ್ರೆ ತಪ್ಪಾಗಲಾರದು ಕರ್ನಾಟಕದಲ್ಲಿ. ಅದರಿಂದ ಈಗ ಅವರ ಪಕ್ಷದಲ್ಲಿ ಅವರು ಯಾವ ರೀತಿ ಏನೇ ಆದ್ರೂ ಹೈಕಮಾಂಡ್ ತೀರ್ಮಾನವೇ ಅಂತಿಮ. ಬೆಂಗಳೂರಲ್ಲಿ ಕೆಪಿಸಿಸಿ ಉಪಾಧ್ಯಕ್ಷ ವಿಎಸ್ ಉಗ್ರಪ್ಪ ಹೇಳಿಕೆ ಕೊಟ್ಟಿದ್ದಾರೆ. ದೆಹಲಿಯಲ್ಲಿ ಏನ್ ತೀರ್ಮಾನ ಆಗಿದೆ ಅನ್ನೋದು ಗೊತ್ತಿಲ್ಲ. ಈ ಬಗ್ಗೆ ಹೈಕಮಾಂಡ್ ಮಾತಾಡಬೇಕು, ಇಲ್ಲ ಸಿಎಂ ಮಾತಾಡಬೇಕು. ಪಕ್ಷ ಹೇಗೆ ನಡೆಸಬೇಕು ಅನ್ನೋದು ಹೈಕಮಾಂಡ್ ತೀರ್ಮಾನಿಸುತ್ತೆ ಎಂದಿದ್ದಾರೆ. ಈಗೇನು ನೀವೇನು ಹೇಳ್ತಾ ಇದ್ದೀರಿ ಮುಖ್ಯಮಂತ್ರಿಗಳ ವಿಚಾರವಾಗಿ, ಬಹುಶಃ ಅದರ ಬಗ್ಗೆ ಮಾತನಾಡುವಂಥದ್ದು ಒಂದು ಹೈಕಮಾಂಡ್ ಮಾತನಾಡಬೇಕು ಏನಾದರೂ ಇದ್ದರೆ. ಎರಡನೇದು ಸನ್ಮಾನ್ಯ ಸಿದ್ದರಾಮಯ್ಯನವರು, ಯಾಕಂದರೆ ಅವರೇನಾದರೂ ಮಾತಾಡಬೇಕು. ಬಹುಶಃ ನನಗಿರೋ ಮಾಹಿತಿ ಪ್ರಕಾರ ಇನ್ನೊಂದು ಸ್ವಲ್ಪ ಹೊತ್ತರಲ್ಲಿ ಇಲ್ಲಿಗೆ ಬರ್ತಾರೆ ಅವರು ವಿಧಾನಸೌಧಕ್ಕೆ. ನನಗಿರೋವಂಥ ಮಾಹಿತಿ ನೀವು ಅವರನ್ನು ಹಾಗೇನಾದರೂ ಇದ್ದರೆ ಕೇಳ್ಬೋದು ಅಂತ ಕಾಣುತ್ತೆ. ನಾನು ಇಷ್ಟೇ ಹೇಳ್ತೇನೆ, ಊಹಾಪೋಹಗಳಿಗೆ ನಾನು ಒಬ್ಬ ಪಕ್ಷದ ಉಪಾಧ್ಯಕ್ಷನಾಗಿ ಮಾಜಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.
Podcast.